ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ವ್ಲಾಗ್. ನನ್ನ ಫ್ರೆಂಡ್ ಹೇಳ್ತಾ ಇದ್ಲು ನಾನ್ ವೆಜ್ ರೆಸಿಪಿನ ಶೇರ್ ಮಾಡಿ ನೀನು ತುಂಬ ದಿನ ಆಯಿತು ಅಂತ. ಹಾಗಾಗಿ ಇವತ್ತು ನಾನು ಮಟನ್ ಸುಕ್ಕ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಏನೆಲ್ಲ ಬೇಕು ನೋಟ್ ಮಾಡ್ಕೊಳ್ಳೋಣ ಬನ್ನಿ. 4 ಬ್ಯಾಡ್ಗೆ, 8 ಒಣಮೆಣಸಿನ್ಕಾಯಿ, 2 ಸ್ಪೂನ್ ಧನಿಯಾ, 1 ಸ್ಪೂನ್ ಸೋಂಪು, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು, 4 ಚಕ್ಕೆ, 8 ಲವಂಗ, 4 ಏಲಕ್ಕಿ. ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ, ಎಣ್ಣೆ ಹಾಕೋದೇನು ಬೇಡ. ತಣ್ಣಗಾರದ ಮೇಲೆ ಮಿಕ್ಸಿಲಿ ಪೌಡ್ರ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಪುಡಿ ಆದರೆ ಸಾಕು. ನಿಮಗೇನಾದರೂ ಕಲರ್ ಬೇಕು ಅಂದರೆ ಇನ್ನೊಂದು 4 ಬ್ಯಾಡ್ಗೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ. ಅದರಿಂದ ಖಾರ ಏನಾಗೋದಿಲ್ಲ, ಜಸ್ಟ್ ಕಲರಿಗೆ ಮಾತ್ರ. ನಾನಿಲ್ಲಿ 1 kg ಮಟನ್ನ ನೀಟಾಗಿ ತೊಳೆದು ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ 3 ವಿಷಲ್ ತೊಗೊಳ್ಳಿ. ಮಟನ್ನು 80% ಬೆಂದಿರಬೇಕು. ಇನ್ನು 20% ನಾವು ಒಗ್ಗರಣೆ ಹಾಕಿ ಖಾರ ಎಲ್ಲ ಹಾಕಿದಾಗ ಬೇಯ್ಕೊಳ್ಳುತ್ತೆ. ಮಟನ್ನ ಬೇಯಿಸ್ಬೇಕಾದ್ರೆ ನೀರನ್ನ ಸ್ವಲ್ಪ ಹಾಕ್ಕೊಳ್ಳಿ, ಯಾಕೆಂದರೆ ಉಪ್ಪು ಹಾಕಿರೋದ್ರಿಂದ ಮಟನ್ ಬೇಯಿಸಿದ ತಕ್ಷಣ ನೀರು ಜಾಸ್ತಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ನೋಡಿ, ಮಟನ್ನು ನೀಟಾಗಿ ಬೆಂದಿದೆ, 80% ಅಷ್ಟು ಬೆಂದಿದೆ. ತೋರಿಸ್ತೀನಿ. ಈಗ ನೀವು ಹೀಗೆ ಮುಟ್ಟಿ ನೋಡಿದ್ರೆ ನೋಡಿ, ಕೈಗೆ ಹಾಗೆ ಬರಬೇಕು, ಅಷ್ಟು ಬೇಯಿಸ್ಕೊಳ್ಳಿ ಸಾಕು. ಮತ್ತು ಈ ನೀರನ್ನ ಚೆಲ್ಲಬೇಡಿ, ಈ ನೀರು ಜೊತೆನೇ ನಾವು ಮಸಾಲೆ ಹಾಕಿ ಕುದಿಸ್ಕೊಬೇಕು. ಈಗ ನಾನು ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ನಾನಿಲ್ಲಿ 1 kg ಮಟನ್ಗೆ 2 ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ, 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಫಸ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಬಾಡಿಸ್ಕೊಳ್ಳಿ. ಈರುಳ್ಳಿ ಕರ್ಬೇವಿನ ಸೊಪ್ಪು ಬಾಡಿದ ಮೇಲೆ ಅದಕ್ಕೆ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ಗಂಟ ಫ್ರೈ ಮಾಡ್ಕೊಳ್ಳಿ. ಮಟನ್ ರೆಸಿಪಿ ಯಾವಾಗಲೂ ಸ್ವಲ್ಪ ಖಾರವಾಗಿರಬೇಕು, ಆವಾಗಲೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಉಪಯೋಗಿಸಿರೋ ಒಣಮೆಣ್ಸಿನ್ಕಾಯಿ ಖಾರ ಇರೋದು, ನೀವು ಖಾರ ಮೆಣಸಿನ್ಕಾಯಿನೇ ಉಪಯೋಗಿಸಿ. ಮತ್ತು ನಾನು ಒಗ್ಗರಣೆಗೆ ಗ್ರೀನ್ ಚಿಲ್ಲಿನೂ ಹಾಕ್ಕೊಂಡಿದ್ದೀನಿ, ಸೊ ಅದು ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಈಗ ಎಲ್ಲ ಫ್ರೈ ಆದಮೇಲೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಮಟನ್ನು, ಅದ್ರ ಜೊತೆ ನೀರು ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ನೀರು ಇನ್ನು ಅರ್ಧ ಆಗೋ ಗಂಟ ಕುದಿಸ್ಕೊಳ್ಳಿ. ಹತ್ತು ನಿಮಿಷ ಮಟನ್ನ ಅದೇ ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ, ನೀರು ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ನಾವು ಮಾಡಿಟ್ಕೊಂಡಿದ್ವಲ್ಲ ಪೌಡ್ರು, ಅದನ್ನು ಆ್ಯಡ್ ಮಾಡ್ಕೊಬೇಕು. ನಾನಿಲ್ಲಿ ದೊಡ್ಡ ಸ್ಪೂನು 3 ಸ್ಪೂನ್ ಪೌಡ್ರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಖಾರ ಕರೆಕ್ಟಾಗಿತ್ತು. ಖಾರ ಇನ್ನೊಂದು ಸ್ವಲ್ಪ ಬೇಕು ಅನ್ನೋರು ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಕೊಬೋದು. ಪೌಡ್ರು ಹಾಕಿದ್ಮೇಲೆ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನಿಮಗೆ ಉಪ್ಪು ಬೇಕು ಅಂದರೂ ಸ್ವಲ್ಪ ಚೆಕ್ ಮಾಡಿಕೊಂಡು, ಬೇಕು ಅಂದರೆ ಉಪ್ಪನ್ನ ಆ್ಯಡ್ ಮಾಡ್ಕೊಬೋದು.
ಪೌಡ್ರ್ ಹಾಕಿ 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೋಡಿ ಮಟನ್ ಸುಕ್ಕ ರೆಡಿ ಆಯಿತು. ತುಂಬ ಚೆನ್ನಾಗಿತ್ತು, ಎಲ್ಲರೂ ಟ್ರೈ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟಿಲ್ ದೆನ್ ಬಾಯ್.